ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಒಂದು ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೇವೆ. ಇನ್ನೊಂದು ಹೆಸರಲ್ಲಿ ಏನು ಹೇಳ್ತಾರೆ ಅಂದರೆ ಮಿಣಕ ಹಣ್ಣು ಅಂತ ಕೂಡ ಹೇಳ್ತಾರೆ. ಈ ಕರ್ಬೂಜ ಹಣ್ಣಿನ ಜ್ಯೂಸ್ ಮಾಡೋಕ್ಕೆ ಒಂದು ಕರ್ಬೂಜ ಹಣ್ಣನ್ನು ತೊಗೊಂಡಿದ್ದೇನೆ, ಒಂದು ಬೌಲಷ್ಟು ಬೆಲ್ಲವನ್ನು ಕೂಡ ತೊಗೊಂಡಿದ್ದೇನೆ, ಸ್ವಲ್ಪ ಏಲಕ್ಕಿ ಕಾಯನ್ನು ಕೂಡ ಚಚ್ಕೊಂಡಿದ್ದೇವೆ, ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡ್ಕೊಳ್ಳೋಣ. ಸೊ ಅದನ್ನು ಒಂದು 2 ಏಲಕ್ಕಿಯನ್ನು ತೊಗೊಂಡಿದ್ದೇನೆ. ಇವಾಗ ಕರ್ಬೂಜ ಹಣ್ಣಿನ ಸಿಪ್ಪೆಯನ್ನೆಲ್ಲ ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೇನೆ ಸೈಡಲ್ಲಿ. ನೋಡಿ, ಹಣ್ಣನ್ನು ಕಟ್ ಮಾಡಿದ್ದೀವಲ್ಲ, ಇದರಲ್ಲಿರುವಂಥ ಬೀಜಗಳನ್ನು ಸಪ್ರೇಟ್ ಮಾಡ್ಕೊಳ್ಬೇಕು. ಹಣ್ಣನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ, ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಈಗ ಹಣ್ಣು ಹಾಕೊಳ್ಳೋಣ. ನಿಮಗೆ ಸ್ವೀಟ್ ಎಷ್ಟು ಬೇಕಿರುತ್ತೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ. ಸೊ ನಾನು ಇದು ಎಷ್ಟು ಅಳತೆ ತೊಗೊಂಡಿರೋದ್ರಿಂದ ಎಷ್ಟು ಬೇಕಾಗಿದೆ ತೊಗೊಂಡಿದ್ದೇನೆ. ಬೆಲ್ಲವನ್ನು ಕೂಡ ಕಟ್ ಮಾಡಿರುವಂಥ ಮಿಣಕ ಹಣ್ಣು, ಬೆಲ್ಲ ಮತ್ತು ಏಲಕ್ಕಿ ಪುಡಿ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೇನೆ. ಈಗ ಇದನ್ನು ರುಬ್ಕೊಳ್ಳೋಣ. ನೋಡಿ, ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಿದ್ದಾವೆ, ಚೆನ್ನಾಗಿ ಸ್ಮೂತಾಗಿ ಇದಾಗಿ ಬಂದಿದೆ ಜ್ಯೂಸ್ ಕೂಡ. ಸೊ ಇದಕ್ಕೆ ನೀವು ಒಂದು ಅರ್ಧ ಲೀಟ್ರ್ ನೀರು ಅಥವಾ 1/4 ಲೀಟ್ರ್ ನೀರಷ್ಟನ್ನು ಆ್ಯಡ್ ಮಾಡ್ಕೊಳ್ಳಿ. ಅಂದರೆ ನಮಗೆ ಸ್ವೀಟ್ ಎಲ್ಲ ಕರೆಕ್ಟಾಗಿರಬೇಕಲ್ಲ. ಸೊ ಹಾಗಾಗಿ ಒಂದು ಲೋಟ ಅಷ್ಟನ್ನು ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಜ್ಯೂಸ್ ಕೂಡ ರೆಡಿಯಾಗಿದೆ, ಮಿಣಕ ಹಣ್ಣಿನ ಜ್ಯೂಸು. ಸೊ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ಸರ್ವ್ ಮಾಡಲಿಕ್ಕೆ ಒಂದು ಬೌಲ್ ತೊಗೊಂಡಿದ್ದೇನೆ. ಒಂದು ಐಸನ್ನು ಒಂದು 2ರಿಂದ 3 ಐಸನ್ನು ಹಾಕ್ಕೊಳ್ತೇನೆ. ಇದ್ದರೆ ಒಂದು ಆಪ್ಷನಲ್ ನಿಂಬೆಹಣ್ಣಿನ ರಸವನ್ನು ಒಂದು ಚಿಟಿಕೆ ಅಷ್ಟು ಹಾಕ್ಕೊಳ್ಳಿ, ಇಲ್ಲದೇ ಇದ್ದರೆ ಇಲ್ಲ. ಇದೇ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಿಣಕ ಹಣ್ಣಿನ ಜ್ಯೂಸ್ ಕೂಡ ರೆಡಿಯಾಗಿದೆ. ಈ ಮಿಣಕ ಹಣ್ಣಿನ ಜ್ಯೂಸು ಬೇಸಿಗೆ ಕಾಲದಲ್ಲಂತೂ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಸೊ ನೀವು ಕೂಡ ಈ ರೀತಿ ಆರೋಗ್ಯವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ. ಅದಲ್ಲದೆ ಇದಕ್ಕೆ ಬೆಲ್ಲ ಅಥವಾ ಸಕ್ಕರೆ ಎರಡನ್ನೂ ಕೂಡ ಯಾವುದಾದ್ರು ಒಂದನ್ನು ಯೂಸ್ ಮಾಡ್ಕೋಬೋದು. ಸಕ್ಕರೆಗಿಂತ ಬೆಲ್ಲ ತುಂಬ ಒಳ್ಳೆಯದು, ಹಾಗಾಗಿ ನಾನು ಬೆಲ್ಲವನ್ನೇ ತೊಗೊಂಡಿದ್ದೇನೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ.